ಪೂಜೆಗೆ ಒಂದು ಬಂದಿದ್ದೆ ನಮ್ಮ ಮಲ್ಲಿಕಾರ್ಜುನವ್ರ ಮನೆಗೆ ಬಂದಾಗ ಎಲ್ಲರೂ ಮಾತಾಡಿದರು, ಎಲ್ಲರೂ ಆಶೀರ್ವಾದ ಎಲ್ಲ ಮಾಡಿದರು. ನನಗೆ ಹೇಳಿದರು, ನಾನು ಹೇಳಿದೆ ನಿಮ್ಮ ಆಶೀರ್ವಾದ ಹೇಗಿರಬೇಕು ಇರೋ ಜಂಗಮರನ್ನೆಲ್ಲರೂ ಸೇರಿದ ಎಲ್ಲರೂ ಸೇರಿ ಈ ಮತ ರಾಜಪಕ್ಷ ಬಂದಾಗ ಅಲ್ಲಿಗೆ ನಮ್ಮ ಜನಗಳನ್ನ ಅಪಾಯಿಂಟ್ ಮಾಡಿ ಅವರು ಜನಗಣತಿಗೆ ಬಂದಾಗ ಅವರಿಗೆ ಹಿಂದೂ ಲಿಂಗಾಯತ ಆರ್ನರಿ ಲಿಂಗಾಯತರು ಅದು ಏನು ಬರೀಬೇಕಂತ ನಮ್ಮ ತೀರ್ಮಾನ ಮಾಡ್ತಾರೋ ಅದನ್ನು ವರ್ಷ ಹೊತ್ತ ನಾವು ಮಾಡಿದ್ರೆ ಮಾತ್ರ ಸರಿ ಹೋಗ್ತಿರಲಿಲ್ಲ. ಯಾಕಂದರೆ ಈಗ ನಡೆಯೋಕ್ಕೆ ಚುನಾವಣೆ ನಡೆದ್ರೆ ಲಂಚದ ಹಾವಳಿಯಿಂದ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಈಗ ಮತ್ತೆ ಯಾರು ಹಾಕರು ಮತ್ತು ಲಂಚ ಕೊಟ್ಟು ಬೇರೆ ಬೇರೆ ಜಾತಿ ನಾವು ಮುಂದುವರಿಸೋದು ಬೇಡ. ನಾವು ಅದ್ರ ಬಗ್ಗೆ ನಮ್ಮ ವಿಷಯ ಮಾತ್ರದಿಂದ ನಾವು ಕೈಗೊಳ್ಳುವ ಕೆಲಸನ ಅದ್ರ ಬಗ್ಗೆ ಯೋಚನೆ ಬೇಡ. ಅದನ್ನು ನಿನ್ನೆ ಸ್ವಾಮಿ ಹೇಳ್ಬಿಟ್ಟಾರೆ ಏನು ಅಂದರೆ ನಾವು ಎಂದು ಹೋಗ್ತಿರಲ್ಲ ಅವರು ಏನು ಒಂದು ಚಕ್ರ ಹೇಳೋದು ನಮ್ಗೆ ಒಪ್ಬೇಕಪ್ಪ 5 ಜನ ಇಲ್ಲೇ ಸೇರಿಸ್ತೀನಿ ನಾಲ್ಕರಾಗೆ ಇಲ್ಲೇ ನಿಮ್ಮ ಮಲ್ಲಿಕಾರ್ಜುನ ಮನೆಗೆ ಸೇರಿಸ್ತಕ್ಕಂಥ ವ್ಯವಸ್ಥೆ ಆಗಲೇ ಒಪ್ಕೊಂಡಿದ್ರು. ಅವ್ರು ಉಳಿದವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಒಪ್ಪರು ಏನೋ ಹೇಳ್ತಾರೋ ಅಥವಾ ಮಧ್ಯಕ್ಕೆ ಸೇರಿದ ಮೇಲೆ ಒಬ್ಬರನ್ನ ಅವರು ಜಗಳ ಮಾಡ್ತಾರೆ, ಸರಿ ಹೋಗ್ತಾರೆ ದಾರಿ ಒಳಗೆ ಅಂತ ನೋಡು. ಯಾಕಪ್ಪ ಅಂದ್ರೆ ಅವ್ರೇನೇ ಇರ್ತಾರ ಅಂತ ಗೊತ್ತಾಗಿಲ್ಲ ಅಂದ್ಬಿಟ್ಟು ಅವ್ರು ಹೊಟ್ಟೆ ಸೇರ್ಕೊಂಡಾಗ ಯಾರೇ ಡಿಸ್ಕಷನ್ ಮಾಡ್ತಾರೆ ಅದನ್ನು ಗೊತ್ತಾಗುತ್ತೆ. ಅದನ್ನು ನಾವು ಮಾಡೋದಿದೆ, ಅದನ್ನು ಕೈಗಳ ಪ್ರಶ್ನೆ ಇಲ್ಲ. ಅವರು ಉಳಿದ ಪ್ರಾಣಿಗಳನ್ನೆಲ್ಲ ನಮಗೂ ಬೇಜಾರಿಲ್ಲ. ಇವರು ಅದಕ್ಕೋಸ್ಕರ ಅವಕ್ಕೆ ಮನೆ ಕರೀತೇವೆ ನಾವು. ಯಾವ ಮುಟ್ಟಂಗಿಲ್ಲ, ಸಣ್ಣ ಮುಟ್ಟಂಗಿಲ್ಲ, ದೊಡ್ಡ ಮುಟ್ಟಂಗಿಲ್ಲ. ಆದ್ದರಿಂದ ಈ ಒಂದು ಜಾತಿದು ಏನು ಗಣತಿ ಜನಗಣತಿ ಇದು ಇರೋವರೆಗೂ ತಂದಿರೇ ಸುಮ್ಮನೆ ಏನು ಮಾಡಿ ಎದುರಿಸ್ಕೊಳ್ಳೋದು ಅದನ್ನು ಮಾಡೋದ ಇರ್ತಾರೆ. ಒಟ್ಟಿನಲ್ಲಿ ಈಗ ಸಂದರ್ಭ ಪೂರ್ಣ ರೀತಿಯಲ್ಲಿ ಇದೆ. ಆದ್ದರಿಂದ ಎಲ್ಲ ಒಂದು ಕಡೆಯಿಂದ ಖರ್ಚು ಆಗ್ತಾ ಇರೋದು ಆಗ ಒಳ್ಳೆಯದಂತ ಹೇಳಿ ನಮ್ಗೆ ಹೇಳ್ತಾರೆ. ಇವರೆಲ್ಲ ಕಾನೂನುಗಳು ಸೇರ್ಕೊಂಡಿದ್ದಾರೆ. ಗೊತ್ತಾಗುತ್ತೆ ನಮಗೇನಪ್ಪ ಅಂದ್ರೆ ನಾವು ಎಲ್ಲ ಜನ ನಾವು ವೀರಶೈವರಂದ್ರೆ ಒಂದು ಎಲ್ಲ ಜನ ವೀರಶೈವರು ಒಂದೇ ಇರ್ತದೆ. ಆ ವೀರಶೈವರೆಲ್ಲ ಒಂದು ಅಂತ ನಾವು ಹೇಳ್ತಾ ಇನ್ನೇನು ಹೇಳಕ್ಕೆ ಹೋಗೋದಿಲ್ಲ. ಯಾಕೆ ಜಾತಿ ನಮ್ಮ ಜಾತಿಗೆ ಯಾರನ್ನ ಲಿಂಗಾಯತ ಅಂತೇಳಿ ಎಲ್ಲವೂ ಕೂಡ ನಮ್ಮ ವೀರಶೈವರಂತ ನಾವು ಪಾಲನೆ ಮಾಡ್ತೀವಿ. 39 40 ಸೇರಿದರು ಕೂಡ ಇವೆಲ್ಲರೂ ಕೂಡ ಚುನಾವಣೆ ಬಂದು ಜನಗಣತಿ ಪ್ರಾರಂಭ ಆದರೆ ಅದ್ರ ಬಗ್ಗೆ ನಾವು ನಮ್ಮ ವಿರುದ್ಧ ಮಾತಾಡುವುದರಿಂದ
ಜನಾಂಗದ ಬಗ್ಗೆ ವಿಚಾರ ಮಾಡಿ ನಾವು ಸೂಚನಾ ಮಾಸದಿಂದ ನಮ್ಮ ವಿವಿಧಗಳನ್ನೇ ಹ್ಯಾಂಗ್ ಕೇಳ್ಕೊಡ್ತಕ್ಕಂಥ ಇಷ್ಟೊಂದು ಇಷ್ಟಪಡ್ತೇನೆ. ಆಮೇಲೆ ಈಗಾಗಲೇ ಭಾಳ ಟೈಮ್ ಜಾಸ್ತಿ ಆಗಿಲ್ಲ. ಅದರಲ್ಲೇ 3 ವರ್ಷ ನನಗೆ ಆಡಳಿತ ಮಾಡೋಕ್ಕೆ ಅಧ್ಯಕ್ಷನಾಗಕ್ಕೆ ಅನುಭವ ಮಾಡಿಕೊಟ್ಟಿದ್ದೀವಿ. ಕಾರ್ಯಕ್ರಮಗಳು ಏನು ಮಾಡೋವೆಲ್ಲ ಮಾಡಿದ್ದೀವಿ. ಇನ್ನು ಮೂರನೇ ಸರಿ ಅಲ್ವಾ, 3ನೇ ಸರಿ ಆಗಿದೆ. ಇನ್ನೂ 3 ವರ್ಷ ಇದ್ದರೆ ನಾನು ಇನ್ನು 4 ವರ್ಷ ಐತೆ ಕೊರೋನಾ ಮುಗಿಯ. ಅದಕ್ಕೋಸ್ಕರವಾಗಿ ಅಷ್ಟರೊಳಗೇ ಇವೆಲ್ಲ ಮುಗಿಸ್ಬೇಕು. ಯಾಕಂದರೆ ನಮ್ಮ ಮಹಾಸಭ 5 ಚಾನಲ್ ಮಾಡ್ತಕ್ಕಂಥದ್ದು. ಮಹಾಸಭ 5 ಚಾನಲ್ ಬುಕ್ ಮಾಡಿದ್ದೀವಿ. ಅದನ್ನು ಗೊತ್ತಿರ್ಬೇಕು. ಆಮೇಲೆ ಏನು ಮಾಡಿ ಈ ನಾವಿದ್ರು ಅವ್ರಿಗೆ ಮಾಡಬೇಕು. ಆಮೇಲೆ ಸರ್ಕಾರದ ಭರವಸೆನೇ ಐತಿ. ನೋಡಿ ಆಗಿತ್ತು ನಮ್ಮ ವೀರಕ್ಕೆ ಅವರಿಗೆ ಕೊಟ್ಟು ಎಲ್ಲ ಒಂದು ನಮ್ಮಲ್ಲಿ ಏನು ಭಾಗ ಇಲ್ಲ ಅಂದ್ರೆ ಮಾಡ್ಕೊಂಡು ಬಂದಿದ್ದಾರೆ. ನಾನು ಎಲ್ಲೋ ಈ ವೀರಕ್ಕೆ ಮಾತ್ರ ಹೇಳಿ ಅಂತ ಗೊತ್ತಿರಲಿಲ್ಲ ನನಗೆ. ಅಂಥ ಸಂದರ್ಭದಲ್ಲಿ ಈಶ್ವರ ತಂದೆಯವರ ಫಾದರು ತಂದೆಯವರು ಬಂದುಬಿಟ್ಟು ನೀನು ಅಧ್ಯಕ್ಷನಾಗಪ್ಪ ಅಂತ ಹೇಳಿ ಅವಾಗ ಅಧ್ಯಕ್ಷ ಮಾಡಬೇಕು. ಅವರು ಬಳ್ಳಾರಿ ಇಟ್ಕೊಂಡರು. ಅವಾಗ ನಾನು ಬಿಡ ಅಂತ ಹೇಳಿದೆ. ಅಧ್ಯಕ್ಷರು ಬಿಡ ನನಗೆ ಆಗಿಲ್ಲ ಅಂತ. ಇಲ್ಲ ನೀವು ಮಾಡೋ ಏನಾಗಲ್ಲ, ನಾವೆಲ್ಲ ಮಾಡಿದ್ರೆ ಹಾಗೆ ನಾನು ಆಗಲಿ ಅಂತ ಹೇಳಿ ಒಪ್ಕೊಂಡ ಮೇಲೆ ನಮ್ಮ ಇದರಲ್ಲಿ ಯಾವುದೇ ಸಂಖ್ಯೆ ತಕ್ಕಂಥ ನಾವು ಬರಲಿಲ್ಲ. ನಮ್ಮ ಇದರಲ್ಲಿ ಆದರೆ ಈ ಲಿಂಗಾಯತರು ಅನ್ನೋದ್ರಾಗ ವಿರೋಧಿಗಳು ಭಾಳ ಜನ ಇದ್ದರು. ಭಾಳ ಜನ ಅದರಲ್ಲೂ ಮುಖ್ಯವಾಗಿ ಈ ಇನಾಮದಾರರು ಇಂಥ ಒಂದು 4 ಜನ ಭಾಳ ಮುಂದೆ ಮಾತಾಡ್ತಾರೆ ಸರ್. ಅದನ್ನು ಜನ ನಮ್ಮ ಕೆಲವರು ನಂಬರಿಲ್ಲ. ಒಟ್ಟಿನಲ್ಲಿ ನಮ್ಮ ಜವಾಬ್ದಾರಿ ಅಲ್ವಾ ಹಿಂಗೆ ಎಷ್ಟೊಂದು ಇರ್ತಾರೆ. ಎಲ್ಲರೂ ಒಂದೇ ಹಿಂಗಾಯ್ತು ಒಂದೇ ಎಲ್ಲ ಶಿಕ್ಷಣ. ಆದರೆ ಇದು ಜನ ನಮ್ಮ ಕೊಟ್ಟೆ ನಂಬೋದ್ರನ್ನ ಅಂತ ಕೆಲಸ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂತ ಬರೋದ್ರಿಂದ ಇವತ್ತಿನ 2 ಮೂರನೇ ವರ್ಷ ಕಂಟಿನ್ಯೂ ಮಾಡಿದೆ. ನಮ್ಮ ನಂಬರ್ ನಮ್ಮ ಈಶ್ವರರು ನಾವು ಸೇರಿ ಮಾತಾಡಿ ಕಂಟಿನ್ಯೂ ಆಗಿದ್ವಿ. ಈಗ ಇನ್ನು ಈ ವರ್ಷ 10 ವರ್ಷ ಅಂತ ಹೇಳ್ಬೋದು. ಏಕೆಂತ ಹೇಳಿದ್ರೆ ಈ ಘನತೆ ಜನಗಣತಿ
ಇವೆಲ್ಲ ಪ್ರಾರಂಭ ಮಾಡಿದರು. ಇದರಲ್ಲಿ ನಮ್ಮ ಜನತೆಗೆ ಮುಂಚೆ ಎಷ್ಟಿತ್ತು ಅಂದರೆ ಅಧ್ಯಕ್ಷನ ಗಿಡವೆ ಮಾಡಿರತಕ್ಕಂಥ ಕೆಲಸ ನಾವು ನೋಡ್ತಾ ಇರೋದು. ಯಾಕಪ್ಪ ಅಂದ್ರೆ ನಾವೆಲ್ಲ ಮೈನಾರಿಟಿ ಅವರನ್ನು ಮಾಡಿಬಿಟ್ಟಿದ್ದಾರೆ ಸರ್ಕಾರದವರು. ಅಂದರೆ ನಾವು ಕಡಿಮೆ ಅಂದರೆ 2 ಕೋಟಿ ಮೇಲೆ ಅವರು 64 ಕೋಟಿ ಲಕ್ಷ 65 ಲಕ್ಷ ತೋರಿಸ್ಕೊಂಡರು. ತೋರಿಸಿ ಈ ರೀತಿ ನಮ್ಮದೆಲ್ಲ ಬರ್ತಕ್ಕಂಥ ಬೆನಿಫಿಟ್ಗಳು ಕಡಿಮೆ ಮಾಡೋದು ಇಷ್ಟ ಅಂತ ಮಾಡ್ತಾ ಇದ್ದಾರೆ. ಆದರೆ ನಾವು ಈ ವಕೀಲ ಸಂಘದವರು ನಾವು ದುರುಪಯೋಗ ಮಾತಾಡೋದು ಒಟ್ಟಿನಲ್ಲಿ ಒಂದು ಮೀಟಿಂಗ್ ಮೊನ್ನೆ ಈಗ ಒಂದು 8 ದಿವಸಗಳಲ್ಲೇ ಮಾಡಿದ್ವಿ. ಒಳ್ಳೆಯ ಅಭಿಪ್ರಾಯ ಅವರು ಎಲ್ಲರೂ ಕೂಡ ಒಳ್ಳೆ ಕೋಆಪರೇಟ್ ಮಾಡಿದ್ರು. ನಮ್ಮ ಕಡೆಯಿಂದ ನಮ್ಮ ಇಷ್ಟೊಂದು ಚೆನ್ನಾಗಿ ಮಾತಾಡಿದ್ವಿ. ಏನೇನು ವಿಚಾರ ಎಲ್ಲ ಹೇಳಿದಂತೆ. ಹೀಗಾಗಿ ಒಳ್ಳೆ ಡಿಸ್ಕಷನ್ ಆಗಿದ್ದರೆ ಇನ್ನೇನು ನೆಕ್ಸ್ಟ್ ಇನ್ನೊಂದ್ಸರಿ ಮೀಟ್ ಮಾಡೋಣ ಏನಾದರೂ ಹಾಗೂ ನೋಡ್ಬಿಟ್ಟು ಪ್ರತಿ ಮಾತಾಡೋಣ ಅಂತ ಮಾತಾಡಿದ್ವಿ. ಅಷ್ಟೊಂದು ಈಗ ಮಂತ್ರಿ ಇದ್ರು ಅವರು ಸೆಂಟ್ರಲ್ ಗೌರ್ಮೆಂಟ್ ಅವರು ಈಗ ಹಿಂಗೆ ಮಾತಾಡ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಅವರು ಭಾಗವಹಿಸೋದ್ರಿಂದ ಬಹಳ ಅನುಕೂಲ ಕಾಣುತ್ತೆ. ಒಟ್ಟಾಗಿ ಇವರು ಈಗ ಈ ಜನಗಣತಿ ಮತ್ತು ಜಾತಿಗಣತಿ ಇವನ್ನ ಮಾಡೋದ್ರಲ್ಲೇ ಮಾಡ್ತೇವೆ ಅಂತೇಳಿ. ಆದರೆ ಒಂದು 6 ತಿಂಗಳ 1 ವರ್ಷ ಲೇಟ್ ಆಗ್ತದೆ ಅಂತ ಹೇಳ್ತಾರೆ. ಅದರೊಳಗೆ ಇವರು ಏನಾದ್ರು ಮಾಡಬೇಕಂತ ಇವರು ಸ್ಟೇಟ್ ಗೌರ್ಮೆಂಟ್ ಅವರು ಏನಾಗಿಲ್ಲ ಮಾಡೋಕ್ಕಂತ ಪ್ರಯತ್ನ ಮಾಡ್ತಾರೆ. ಅದೇ ಮತ್ತು ಉಪಚಂದ್ರ ನಾವು ಸೇರಿ ಮಾತಾಡಿದ ಮೇಲೆ ಮೀಟಿಂಗ್ ಮೇಲೆ ಕೆಲವರಿಗೆ ಪ್ರಸ್ತಾರ ಕೇಳಿದ್ರು, ಏನು ತೀರ್ಮಾನ ಮಾಡಿದ್ರು ಸೆಕೆಂಡ್ ನಾವಿಬ್ರು ನಮ್ಮ ಇಡೀ ಕರ್ನಾಟಕದ ಮೊದಲನೇ ಜನಸಂಖ್ಯೆ ಹೆಚ್ಚಿಗೆ ಇರೋದು ನಮ್ಮದು. ಬರೀ ಇಂಡಿಯಾ ಒಂದರಲ್ಲೇ ಕೇರಳದಲ್ಲಿ ಐತಿ, ಆಂಧ್ರ ಹಿಂಗೆಲ್ಲ ಪ್ರಾಣ ಕಡೆಗಳೆಲ್ಲ ನಮ್ಮ ವಿಷಯಗಳಿಗೆ ಬರ್ತದೆ. ನೀವು ನಮಗೂ ಕಡಿಮೆ ಐತಿ, ನಮಗೂ ಬೇಗ ಐತಿ. ನಮ್ಮದು ಫಸ್ಟ್ ಸೆಕೆಂಡ್ ನಿಮ್ಮದು ಬರೋದು. ನಾವಿಬ್ಬರು ಸೇರಿ ಏನು ಮೆಜಾರಿಟಿ ಮಾಡ್ತೇವೋ ಅದನ್ನು ಅವ್ರಿಗೆ ತಿಳಿಸೋಣ. ಅವರಿಗೆ ತಕ್ರಾರು ಏನು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.